ಇನ್ನು ರಾಜಕೀಯವಾಗಿ ಮುಖ್ಯಮಂತ್ರಿ ಅವರಾಗಬೇಕು, ಡಿ.ಸಿ.ಎಂ ಇವ್ರನ್ನ ಮಾಡಬೇಕು, ಜಟಾಪಟಿ ಸಿಕ್ಕಾಪಟ್ಟೆ ಜೋರಾಗ್ಬಿಟ್ಟಿದೆ ಈ ಸರ್ಕಾರದಲ್ಲಿ. ಅಭಿವೃದ್ಧಿಗಿಂತಲೂ ಕೂಡ ಟ್ಯಾಕ್ಸ್ ಜಾಸ್ತಿ ಮಾಡೋದು, ಈ ರೀತಿಯಾಗಿ ಕಿತ್ತಾಡ್ಕೊಳ್ಳೋದು ಇದೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಈಗ ರಾಜಣ್ಣ ವರ್ಸಸ್ ಡಿ.ಕೆ. ಶಿವಕುಮಾರ್ ಫೈಟ್ ಶುರುವಾಗಿದೆ. ಏನಾಗಿದೆ ಹಾಗಿದ್ದಾಗ ಡಿ.ಸಿ.ಎಂ ದಂಗಲ್ ವಿಚಾರದಲ್ಲಿ ನೋಡೋಣ. ಸಿಎಂ ಡಿ.ಸಿ.ಎಂ ವಿಚಾರವಾಗಿ ಯಾರು ಮಾತನಾಡಬಾರದು. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ವಾರ್ನಿಂಗ್ಗೆ ಸಚಿವ ರಾಜಣ್ಣ ಕೌಂಟರ್ ಕೊಟ್ಟಿದ್ದಾರೆ. ನೋಟಿಸ್ ಕೊಡ್ಲಿ, ಆಮೇಲೆ ಮಾತನಾಡ್ತೀನಿ. ಸಾರ್ವಜನಿಕವಾಗಿ ಮಾತನಾಡಬೇಡಿ ಅಂತ ಸಲಹೆ ಕೊಡಬಹುದು, ಅದಕ್ಕೆ ನಾನು ಒಪ್ತೀನಿ. ನಾವು ಹೇಳಿದ್ರೆ ಏನು ತಪ್ಪಾಗತ್ತೆ? ನಾವು ಕೇಳಬಾರ್ದಾ? ಕೇಳಿದ್ರೆ ತಪ್ಪಾಗತ್ತಾ? ಕೇಳಿದ್ದೇ ತಪ್ಪು ಅಂತ ಆದರೆ ಯಾವ ಕ್ರಮ ಎದುರಿಸೋಕ್ಕೂ ನಾನು ಸಿದ್ಧ ಅಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಸವಾಲನ್ನು ಹಾಕಿದ್ದಾರೆ ಸಚಿವ ಕೆ.ಎನ್. ರಾಜಣ್ಣ ಅವರು. ಓಕೆ, ಈಗ ಬಂಡೆಗಲ್ಲು, ಕನಕಪುರದ ಬಂಡೆ ಅಂತಾನೆ ಹೆಸರುವಾಸಿಯಾಗಿರುವಂತಹ ಡಿ.ಕೆ. ಶಿವಕುಮಾರ್, ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್, ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ಸವಾಲನ್ನು ಸ್ವೀಕಾರ ಮಾಡ್ತಾರಾ? ಸಚಿವ ಕೆ.ಎನ್. ರಾಜಣ್ಣ ಅವರಿಗೆ ನೋಟಿಸನ್ನು ಕೊಡ್ತಾರಾ? ಕ್ರಮ ತೆಗೆದುಕೊಳ್ತಾರಾ? ಕ್ರಮ ತೆಗೆದುಕೊಳ್ಳೋಕೆ ಸಾಧ್ಯನಾ? ತಗೊಂಡ್ರೆ ಏನಾಗುತ್ತೆ ನೋಡಿ. ನನಗೆ ಈ ಸಿ ಎಂ ವಿಚಾರ ಪಬ್ಲಿಕ್ಕಲ್ಲಿ, ಮಾಧ್ಯಮದಲ್ಲಿ ಡೆಪ್ಟಿ ಸಿ ಎಂ ವಿಚಾರ ಯಾವ ಮಂತ್ರಿ ಆಗಲಿ ಮಾಡೋಂಥ ಅವಶ್ಯಕತೆ. ಇನ್ನು ನಾನು ಹೇಳ್ತೀರಲ್ಲ, AICC ಅವರಲ್ಲಿ ನಾನಾಗಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾದಂಥ ಅನಿವಾರ್ಯತೆ ಯಾರು ನಮ್ಮ ಶಾಸಕರಾಗಲಿ ಯಾರೇ ಆಗಲಿ ಪ್ರಸ್ತಾವನೆ ಮಾಡಿದ್ರೆ ನಮ್ಮ ಪಾರ್ಟಿಯವರು, ನಾನು ವಿಧಿ ಇಲ್ಲದೆ ನಾನು ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಪಾರ್ಟಿಗೆ ಶಿಸ್ತು ಇಂಪಾರ್ಟೆಂಟ್. ಶಿಸ್ತಿಲ್ಲ ಅಂದರೆ ಯಾರೂ ಇಲ್ಲ. ಪಕ್ಷ ತರಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದ್ದೀವಿ, ಏನು ಮಾಡಿದ್ದೀವಿ ಅಂತ ನಮ್ಗೆ ಗೊತ್ತಿದೆ. ಇವತ್ತು ಇವ್ರು ಯಾರು ಏನು ಮಾತಾಡೋಂಥ ಅವಶ್ಯಕತೆ ಇಲ್ಲ. ನೋಡ್ರಿ, ನೋಟಿಸ್ ಕೊಡ್ಲೇ ಬಿಡಿ, ಕೊಟ್ಟಾದ್ಮೇಲೆ ಹೇಳ್ತೀನಿ. ನಾವು ನೋಡ್ರಿ, ಅವ್ರು ಸಲಹೆ ಮಾಡ್ಬೋದು ಸಾರ್ವಜನಿಕವಾಗಿ, ಕೆಲವು ಕಾಂಟ್ರವರ್ಸಿಗಳನ್ನು ಆಗಬಾರ್ದು ಅಂತ ನಾನು ಒಪ್ತೇನೆ, ಬೇರೆಯವರು ಒಪ್ತಾರೆ. ಆ ರೀತಿ ಮಾತಾಡಿರ್ಬೋದು. ನಾವು ಹೇಳ್ತಕ್ಕಂಥದ್ದಕ್ಕೆ ಏನು ಹೇಳಿದ್ರೆ ಏನು ತಪ್ಪಾಗ್ತದೆ? ಏನು ತಪ್ಪಾಗ್ತದೆ ಕೇಳಬಾರ್ದ ನಾವು? ಏನು ನಾವು ಕೇಳಿದ್ದೆ ತಪ್ಪಾಗ್ತದ? ಕೇಳಿದ್ದೆ ತಪ್ಪಾಗ್ತದೆ ಅಂದರೆ ನಾನು ಎಂಥದೇ ಕ್ರಮ ಬಂದರೂ ನಾನು ಎದುರಿಸ್ಲಿಕ್ಕೆ ಸಿದ್ಧ ಇದ್ದೀನಿ. ವಾರ್ನಿಂಗ್ ನಾನು ಕೇಳ್ತೀನೇನ್ರಿ? ನಾನೇ ರಾಜಣ್ಣನೇ. ನಾನು ಐ ಆಮ್ ನಾಟ್ ಫಾರ್ ಪವರ್. ಅಧಿಕಾರಕ್ಕೆ ಅಂಟಿಕೊಳ್ತಕ್ಕ ಬಾಯಿ ಬೀಗ ಎಲ್ಲರೂ ಹಾಕ್ಕೋಬೇಕು. ಎಲ್ಲರೂ ಹಾಕ್ಕೊಂಡ್ರೆ ನಾವು ಹಾಕ್ಕೊತೀವಿ. ಅವ್ರು ಹೇಳೋದಕ್ಕೆ ಹೇಳೋರು ಬಿಟ್ಬಿಟ್ಟು ಬರೀ ನಮ್ಗೆ ಹೇಳಿದ್ರೆ ನಾವು ಕೇಳೋನೇ ಅಲ್ಲ. ನೋಡಪ್ಪ, ಎಲ್ಲರೂ ಸುಮ್ಮನಿದ್ರೆ ನಾವು ಸುಮ್ಮನೆ ಇರ್ತೀವಿ. ಎಲ್ಲರೂ ಸುಮ್ಮನೆ ಇಲ್ಲದೆ ಅವ್ರು ಹೇಳಕ್ ಬಿಟ್ಬಿಟ್ಟು ಈಗ ಆಯ್ತು. ಈಗ ಸಿದ್ದರಾಮಯ್ಯನವ್ರನ್ನ ನೀವು ರಾಜೀನಾಮೆ ಕೊಟ್ಬಿಟ್ಟು ಇವ್ರಿಗೆ ಮುಖ್ಯಮಂತ್ರಿ ಮಾಡಿ ಅಂತೇಳಿ ಒಬ್ಬರು ಅಭಿಪ್ರಾಯ ವ್ಯಕ್ತಪಡೋದು ಕೇಳಿಸ್ಕೊಂಡು ಸುಮ್ಮನೆ ಇರೋಕ್ಕಾಗ್ತದ? ಕೇಳ್ಕೊಂಡು ಸುಮ್ಮನೆ ಇರೋಕ್ಕಾಗ್ತದೇನ್ರಿ? ಏನು ಅವ್ರು ಮಾಡಿದ್ರೇನ್ರಿ? ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡು ಮತ್ತು ಇಲ್ಲಿನ ಶಾಸಕರ ಅಭಿಪ್ರಾಯದ ಮೇಲೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿರೋದು. ಆಗಿದ್ರೆ ಸ್ವಾಮಿಗಳು ಹೇಳ್ದಂಗೆ ಮುಖ್ಯಮಂತ್ರಿಗಳು ಮಾಡೋದಾಗಿದ್ರೆ ಶಾಮನೂರು ಶಿವಶಂಕರಪ್ಪನ್ನು ಮುಖ್ಯಮಂತ್ರಿ ಮಾಡಿ ಅಂತ ಸ್ವಾಮಿಗಳು ಹೇಳ್ತಾರೆ. ಈಗ ನಮ್ಮ ಸಮುದಾಯದ ಸ್ವಾಮಿಗಳು ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಮಾಡಿ ಅಂತಾರೆ. ಏನು ಸ್ವಾಮಿಗಳು ಹೇಳ್ದಂಗೆಲ್ಲ ಮುಖ್ಯಮಂತ್ರಿಗಳು ಮಾಡೋಕ್ಕಾಗ್ತದ? ಇದೆಲ್ಲ ಆ ಹೇಳಿಕೆಯಿಂದ ಅದು ಮಾಡಿರ್ತಕ್ಕಂಥ ಹೇಳಿಕೆ, ಅದು ಏನು ಹಿಂದುಳಿದ ವರ್ಗಗಳಿಗೆ ಮಾಡಿರ್ತಕ್ಕಂಥ ಅವಮಾನ, ಪ್ರಜಾಪ್ರಭುತ್ವಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಂತೇಳಿ ನಾನು ಹೇಳಿದ್ದೆ. ಯಾರಿದ್ದಾರೆ ಅಂತ ನನಗೆ ಗೊತ್ತಿಲ್ಲಪ್ಪ. ನನಗೇನು ಹೇಳಿಕೆ ಬಂತು, ಯಾರು ಹೇಳೋರೋ ಅವ್ರ ಬಗ್ಗೆ ಹೇಳಿದ್ದೀನಿ ಅಷ್ಟೇ. ಹಿಂದೆ ಇರೋರಿಗೆಲ್ಲ ನಾನು ಮೈಕ್ರೋಸ್ಕೋಪ್ ಹಾಕಿ ನೋಡಕ್ಕಾಗ್ತದ? ಸರ್, ಚಂದ್ರಶೇಖರ್ ಸ್ವಾಮೀಜಿಯವರು ಈಗ ತಾನೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್. ರಾಜಣ್ಣ ಅವರು ಅಪೆಕ್ಸ್ ಬ್ಯಾಂಕ್ ನ ಹಗರಣದಲ್ಲಿ ಸಿಲ್ಕೊಂಡಿದ್ದಾರೆ, ಪರವಾಗಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ನೇರವಾಗಿ ಹೇಳಿದ್ದಾರೆ. ಹೌದೌದು, ಹಗರಣದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಲ್ವಾ? ಆಯ್ತು, ತನಿಖೆ ಮಾಡ್ಲಿ, ಹೇಳಿ, ಯಾರು ಬೇಡ ಅಂತ. ಸಿಎಂ ಪರವಾಗಿದ್ದೀರಾ, ಹಾಗಾಗಿ ಮಾತನಾಡ್ತಾ. ಅಯ್ಯೋ, ನಾನು CM ಪರವಾಗಿದ್ದೀನಿ ಅಂತಲ್ಲ, ಪ್ರಜಾಪ್ರಭುತ್ವದ ಪರವಾಗಿದ್ದೀನಿ. ಡಿ.ಕೆ. ಶಿವಕುಮಾರ್ ಅವರ ಈ ಹೇಳಿಕೆ ಬರೋಕ್ಕೆ ಕಾರಣ ಒಂದು ಕಡೆಗೆ ನಿನ್ನೆ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅನ್ನುವಂಥ ಹೇಳಿಕೆ ಬಂತಲ್ವಾ? ನಿನ್ನೆ ದೆಹಲಿಯಲ್ಲಿ ಸಿದ್ದರಾಮಯ್ಯನವರು ಲಿಫ್ಟಲ್ಲಿ ಹೋಗ್ಬೇಕಾದ್ರೆ ಒಂದು ಹೇಳಿಕೆ ಕೊಟ್ರಲ್ಲ, ಹಂಗೆ ಪರಮೇಶ್ವರ್ ಜೊತೆಗೆ ಮಾತಾಡಬೇಕಾದ್ರೆ ಹೇಳಿಸ್ಬಿಟ್ಟು ಮಾಡಿಸಿರೋದು ಇದು ಅಂತ ಒಂದು ಹೇಳಿಕೆ ಬಂತಲ್ಲ, ಅದರ ಪರಿಣಾಮವಾಗಿ ಇವತ್ತು ವಾರ್ನಿಂಗ್ ಅದು. ಇನ್ನೊಂದು ಕಡೆಗೆ ಅದಕ್ಕೆ ರಾಜಣ್ಣ ಅವ್ರು ಕೊಡ್ತಾ ಇರುವಂಥ ಕೌಂಟರ್ ಅಟ್ಯಾಕ್ ಅನ್ನ ಈಗ ಡಿ.ಕೆ. ಶಿವಕುಮಾರ್ ಅವರು ಹೇಗೆ ಅರಗಿಸಿಕೊಳ್ತಾರೆ ಕೇಳೋಣ. ಪೊಲಿಟಿಕಲ್ ಬ್ಯೂರೋ ಇಂದ ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ರಾವ್ ದಳವೆ ನನ್ನ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಏನ್ ಕೌಂಟರ್ ಕೊಡ್ತಾರೆ ಈಗ ಡಿ.ಕೆ. ಶಿವಕುಮಾರ್ ಅವರು? ಬಹಳ ಕುತೂಹಲ ಕೇಳಿಸ್ತಾ ಇದೆ. ದೊಡ್ಡ ಸವಾಲ್ ಹಾಕಿ ನಿಂತು ಬಿಟ್ಟಿದ್ದಾರೆ ರಾಜಣ್ಣ ಅವರು. ಅದೇನ್ ಮಾಡ್ಕೊಳ್ತಾರೆ ಮಾಡ್ಕೊಳ್ಳಿ ಅಂತ ಹೇಳಿ.
ಅರುಣ್, ಹೌದು, ಡಿ ಸಿ ಎಂ ಮತ್ತು ಸಿ ಎಂ ಹೇಳಿಕೆ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾದಂಥ ಅಲ್ಲೋಲ ಕಲ್ಲೋಲ ಶುರು ಆಗಿದೆ ಅಂತ ಹೇಳ್ಬೋದು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಪಕ್ಷದ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟರೆ ಅನಿವಾರ್ಯವಾಗಿ ಪಕ್ಷದ ಹಿತದೃಷ್ಟಿಯಿಂದ ನೋಟಿಸ್ ಕೊಡಬೇಕಾಗುತ್ತೆ ಅನ್ನುವಂತಹ ವಾರ್ನಿಂಗ್ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಆದರೆ ಇದಕ್ಕೆ ಸಚಿವ ರಾಜಣ್ಣ ಅವರು ನೇರವಾದಂತಹ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಅವರು ನೋಟಿಸ್ ಕೊಡ್ಲಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅನ್ನುವಂತಹ ನೇರ ಸವಾಲನ್ನ ಎಸೆದಿದ್ದಾರೆ. ಜೊತೆಗೆ ಯಾಕೆ ನಾವು ಮಾತನಾಡಬಾರ್ದು, ಡಿ ಸಿ ಎಂ ಪೋಸ್ಟ್ ಬೇಕು ಅನ್ನುವಂಥದ್ದು, ಮಾತಾಡಿದ್ರೆ ಏನು ತಪ್ಪು, ಮಾತಾಡಿದ್ರೆ ತಪ್ಪು ಅನ್ನುವಂಥದ್ದಾದ್ರೆ ಅವ್ರು ಏನೇ ಕ್ರಮ ತೆಗೆದುಕೊಂಡ್ರು ನಾನು ಅದಕ್ಕೆ ಸಿದ್ಧ, ನಾನು ಅಧಿಕಾರಕ್ಕೆ ಅಂಟಿಕೊಂಡಿಲ್ಲ ಅನ್ನುವ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾದಂತಹ ಸವಾಲ ಹಾಕಿದ್ದಾರೆ. ಸಹಜ, ಇದು ಮೊನ್ನೆ ಕೆಂಪೇಗೌಡ ಜಯಂತಿಯಲ್ಲಿ ಚಂದ್ರಶೇಖರ ಸ್ವಾಮೀಜಿಗಳು ಹೇಳಿದ ಬಳಿಕ ಈ ರೀತಿಯಾದಂತಹ ಗೊಂದಲಗಳು ಹೆಚ್ಚಾಗಿ ಆಗ್ತಿದೆ. ರಾಜಣ್ಣವರು ಡೇ ಒನ್ ಇಂದನೂ ಕೂಡ ಹೆಚ್ಚುವರಿ ಡಿ ಸಿ ಎಂ ಬೇಕು ಅನ್ನುವಂಥ ಬ್ಯಾಟಿಂಗ್ ಅನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಅದಕ್ಕೆ ತುಪ್ಪ ಸುರಿಯುವಂತೆ ಚಂದ್ರಶೇಖರ ಸ್ವಾಮೀಜಿಯವರು ಮಾತನಾಡಿದ್ದು ಸಹಜವಾಗಿ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಿಷ್ಟು ನಾಯಕರಿಗೆ ಕೋಪ ಬಂದಿದೆ. ಹಾಗಾಗಿ ಅದನ್ನು ರಾಜಣ್ಣ ಅವರು ಹೊರ ಹಾಕ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಇವತ್ತಿನ ಬೆಳಗ್ಗೆ ಹೇಳಿಕೆಗೂ ಕೂಡ ನೇರವಾಗಿ ಅಸಮಾಧಾನ ಅಥವಾ ವಾರ್ನಿಂಗ್ ಅನ್ನ ಅಥವಾ ಏನ್ ಬೇಕಾದ್ರೂ ಕ್ರಮ ತೆಗೆದುಕೊಳ್ಳಲಿ ಅಂತ ಅನ್ನುವಂತ ಮಾತುಗಳನ್ನ ಡಿ ಕೆ ಶಿವಕುಮಾರ್ಗೆ ಹೇಳಿರುವಂತದ್ದು. ಈಗ ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡ್ತಾರೆ, ಅವ್ರು ಹೇಳಿದಂತೆ ನೋಟಿಸ್ ಕೊಟ್ಟು ಶಿಸ್ತು ಕ್ರಮ ತೆಗೆದುಕೊಳ್ತಾರ, ಕಾದ್ ನೋಡ್ಬೇಕು. ಎಲ್ಲವೂ ಕೂಡ ಸಿಎಂ ಅವರು ಕೂಡ ದೆಹಲಿಯಲ್ಲಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ. ಬಹುಶಃ ಹೈಕಮಾಂಡ್ ನಾಯಕರ ಮುಂದೆ ಇವೆಲ್ಲವನ್ನ ಚರ್ಚೆ ಮಾಡಿ ಏನ್ ಮಾಡಬಹುದು ಅನ್ನುವಂಥದ್ದನ್ನ ಅಂತಿಮವಾಗಿ ಮಾತುಕತೆಯ ಬಳಿಕ ಇವಾಗೆಲ್ಲಕ್ಕೂ ಫುಲ್ ಸ್ಟಾಪ್ ಬೀಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ದೆಹಲಿಯಲ್ಲಿ ಯಾವ ವಿದ್ಯಮಾನಗಳು ಆಗ್ತವೆ ನಂತರದ ಮೇಲೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಆಗಿರುವಂತಹ ರಾಜಕೀಯ ವಿದ್ಯಮಾನಗಳಿಗೆ ಫುಲ್ ಸ್ಟಾಪ್ ಸಿಗುತ್ತಾ ಇಲ್ಲ ಮುಂದುವರಿತಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನೋಟಿಸ್ ಕೊಡ್ಲೇ ಬಿಡಿ, ಕೊಟ್ಟಾದ್ಮೇಲೆ ಹೇಳ್ತೀನಿ. ನಾವು ನೋಡ್ರಿ, ಅವ್ರು ಸಲಹೆ ಮಾಡ್ಬೋದು ಸಾರ್ವಜನಿಕವಾಗಿ ಕೆಲವು ಕಾಂಟ್ರವರ್ಸಿಗಳನ್ನು ಆಗಬಾರ್ದು ಅಂತ ನಾನು ಒಪ್ತೇನೆ, ಬೇರೆಯವರು ಒಪ್ತಾರೆ. ಆ ರೀತಿ ಮಾತಾಡಿರ್ಬೋದು. ನಾವು ಹೇಳ್ತಕ್ಕಂಥದ್ದಕ್ಕೆ ಏನು ಹೇಳಿದ್ರೆ ಏನು ತಪ್ಪಾಗ್ತದೆ, ಏನು ತಪ್ಪಾಗ್ತದೆ ಕೇಳಬಾರ್ದ ನಾವು? ಏನು ನಾವು ಕೇಳಿದ್ದೆ ತಪ್ಪಾಗ್ತದ? ಕೇಳಿದ್ದೆ ತಪ್ಪಾಗ್ತದೆ ಅಂದರೆ ನಾನು ಎಂಥದೇ ಕ್ರಮ ಬಂದರೂ ನಾನು ಎದುರಿಸಲಿಕ್ಕೆ ಸಿದ್ಧ ಇದ್ದೀನಿ. ವಾರ್ನಿಂಗ್ ನಾನು ಕೇಳ್ತೀನೇನ್ರಿ? ನಾನೇ ರಾಜಣ್ಣನೇ. ನಾನು ಐ ಆಮ್ ನಾಟ್ ಫಾರ್ ಪವರ್. ಅಧಿಕಾರಕ್ಕೆ ಅಂಟಿಕೊಳ್ಳತಕ್ಕ ಬಾಯಿ ಬೀಗ ಎಲ್ಲರೂ ಹಾಕ್ಕೋಬೇಕು. ಎಲ್ಲರೂ ಹಾಕ್ಕೊಂಡ್ರೆ ನಾವು ಹಾಕ್ಕೊತೀವಿ. ಅವ್ರು ಹೇಳೋರು ಬಿಟ್ಬಿಟ್ಟು ಬರೀ ನಮ್ಗೆ ಹೇಳಿದ್ರೆ ನಾವು ಕೇಳೋನೇ ಅಲ್ಲ. ನೋಡಪ್ಪ, ಎಲ್ಲರೂ ಸುಮ್ಮನೆ ಇದ್ರೆ ನಾವು ಸುಮ್ಮನೆ ಇರ್ತೀವಿ. ಎಲ್ಲರೂ ಸುಮ್ಮನೆ ಇಲ್ಲದಾಗ ಅವ್ರು ಹೇಳಕ್ ಬಿಟ್ಬಿಟ್ಟು ಈಗ ಆಯ್ತು ರೀ, ಈಗ ಸಿದ್ದರಾಮಯ್ಯನವ್ರನ್ನ ನೀವು ರಾಜೀನಾಮೆ ಕೊಟ್ಬಿಟ್ಟು ಇವ್ರಿಗೆ ಮುಖ್ಯಮಂತ್ರಿ ಮಾಡಿ ಅಂತೇಳಿ ಒಬ್ಬರು ಅಭಿಪ್ರಾಯ ವ್ಯಕ್ತಪಡೋದು ಕೇಳಿಸ್ಕೊಂಡು ಸುಮ್ಮನೆ ಇರೋಕ್ಕಾಗ್ತದ? ಕೇಳ್ಕೊಂಡು ಸುಮ್ಮನೆ ಇರೋಕ್ಕಾಗ್ತದೇನ್ರಿ? ಏನು ಅವ್ರು ಮಾಡಿದ್ರೇನ್ರಿ? ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡು ಮತ್ತು ಇಲ್ಲಿನ ಶಾಸಕರ ಅಭಿಪ್ರಾಯದ ಮೇಲೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿರೋದು. ಆಗಿದ್ರೆ ಸ್ವಾಮಿಗಳು ಹೇಳ್ದಂಗೆ ಮುಖ್ಯಮಂತ್ರಿಗಳು ಮಾಡೋದಾಗಿದ್ರೆ ಶಾಮನೂರು ಶಿವಶಂಕರಪ್ಪನ್ನು ಮುಖ್ಯಮಂತ್ರಿ ಮಾಡಿ ಅಂತ ಸ್ವಾಮಿಗಳು ಹೇಳ್ತಾರೆ. ಈಗ ನಮ್ಮ ಸಮುದಾಯದ ಸ್ವಾಮಿಗಳು ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಮಾಡಿ ಅಂತಾರೆ. ಏನು ಸ್ವಾಮಿಗಳು ಹೇಳ್ದಂಗೆಲ್ಲ ಮುಖ್ಯಮಂತ್ರಿ